ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿ ಇನ್ನು ನಮ್ಮ ಕೈ ಸೇರಿದೆ. ಕಾರ್ಯಾವರ್ತದ ಹೇಗೆ ಶ್ರೇಷ್ಠನು ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸನ್ಮತಿಸಿದನು. ಯಾದವ ವಾಗ್ರಣೆಯು ಪಾಂಡವರ ಪಕ್ಷವನ್ನು ವಹಿಸಿದನು. ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ವಾಸುದೇವ, ಅಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ವಾಸುದೇವ, ಮಾಧವನೇ ಕಾಪುರವೇದ ಗೋ ವಿಜಯ ವಿಜಯ, ಕಾಪುರವೇದ ಗೋ ವಿಜಯ. ಕರದೊಳು ಗಾಂಡೀವ ಹಿಡಿದಿದೆಯೋ ದೊಡದಿ. ಅರ್ಜುನ, ಕರದೊಳು ಗಾಂಡೀವ ಹಿಡಿದಿದೆಯೋ ದೊಡದಿ. ಎದೆಗಡದಿರು ಸೋಗೆ ಕಡು ಧೀರದಿ. ಅರ್ಜುನ, ಎದೆಗಡದಿರು ಸೋಗೆ ಕಡು ಧೀರದಿ. ಕಾತುರವೇದ ಗೋ ವಿಜಯ ವಿಜಯ, ಕಾತುರವೇದ ಗೋ ವಿಜಯ. ಮನದನು ಮಾನವ Bye.
ಸಾಧಿಸು ಕಾರ್ಯವ ಭಯವೇ ತಗೋದು ಸಾಧಿಸು ಕಾರ್ಯವ ಭಯವೇ ತಗೋದು ಕಾತುರವೇ ತಗೋ ವಿಜಯ ವಿಜಯ ಕಾತುರವೇ ತಗೋ ವಿಜಯ ಕರದೊಳು ಗಾಂಡೀವ ಹಿಡಿದಿದೆಯೋ ದುಡದಿ ಕರದೊಳು ಗಾಂಡೀವ ಹಿಡಿದಿದೆಯೋ ದುಡದಿ ಎದೆಗಡದಿರು ಜೋಕೆ ಕಾಡುವುದಿರ ಎದೆಗಡದಿರು ಜೋಕೆ ಕಾಡುವುದಿರ ಕಾತುರವೇ ತಗೋ ವಿಜಯ ವಾಸುದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ವಾಸುದೇವ. ನನಗೆ ಬೇಕಾಗಿರುವುದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ, ನಿನ್ನನ್ನು ಹೊಂದಿದೆ. ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿ ಆಗು. ನಿರ್ಗತಿಗರ ಗತಿಯ ಪ್ರಥಮಿಷ್ಠರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದು. ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ತಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ವಾಸುದೇವ, ಈಗ ನನಗೆ ಅನುಮತಿಯನ್ನು ನೀಡಿದೆವ, ಪುನಃ ನೀನೇ ನೋಡುವಂತೆ. ಅರ್ಜುನ, ವಾಸುದೇವ, ಇಲ್ಲಿ ನಡೆದ ವಿಚಾರಗಳನ್ನು ಆ ಧರ್ಮಜರಿಗೆ ತಿಳಿಸು. ನಿನಗೆ ಮಂಗಳವಾಗಲಿ. ಹೋಗಿ ಪಾಪ. ನಿನ್ನ ಇಚ್ಛೆಯಂತೆ ಆಗಲಿ. ಧನ್ಯನಾದನ ಹರಿಯೇ, ಧನ್ಯನಾದನ ಹರಿಯೇ. ಧನ್ಯನಾದನ ಹರಿಯೇ, ಧನ್ಯನಾದನ ಹರಿಯೇ. ಪರಿಕರಿಸಿದಾಯೋ ಪ್ರಭುವೇ ಚರಣದಲ್ಲಿ
ಕದನದಲ್ಲಿ ಕುರುಬದಿ ಜಯವ ಅದ ಗೆಡಿಸಿ ಗೆಲುವ ತರುವ ನಾವು. ವಾಸುದೇವ ಕದನದಲ್ಲಿ ಕುರುಬದಿ ಜಯವ ಅದ ಗೆಡಿಸಿ ಗೆಲುವ ತರುವ ನಾವು. ಮಾಧವನ ನೀನ ಒಲಿದು ಸಾರಥಿಯ ಭಾರವ ವಹಿಸಿದೆಯ. ಮಾಧವನ ನೀನ ಒಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದಿನ ಹರಿಯೇ ಧನ್ಯನಾದಿನ ಧನ್ಯನಾದಿನ ಧನ್ಯನಾದಿನ. ಅರ್ಜುನ, ನಿನಗೆ ಮಂಗಳವಾಗಲಿ. ಇಲ್ಲಿ ನಡೆದ ವಿಚಾರಗಳನ್ನು ಆ ಧರ್ಮದಲ್ಲಿ ತಿಳಿಸು. ಅಂತೂ ಇಂತೂ ನಿನ್ನಯ ಒಳ್ಳೆಯ ಮಾತುಗಳಿಂದಲೇ ಅರ್ಜುನ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ ಪಾರ್ಥ. ಆಗಲಿ ಪರಮಾತ್ಮ. ಹೋಗಿ ಬಾ ಪಾರ್ಥ, ನನಗೆ ಮಂಗಳವಾಗಲಿ. ಕೌರವೇಶ್ವರ ಕೌರವೇಶ್ವರ, ಇಂದಿಗೆ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಕಪಟಿಯಾದ ಆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸದೆ ಹೋದರು. ಗುರುದೇವ ಬಲರಾಮರ ಸಹಿತ ಮಧ್ಯಾಹ್ನ ಬಲವುಳ್ಳ ಯಾದವ ಅಕ್ಷೋಹಿಣಿ ಸೈನ್ಯವು ಈಗ ನನ್ನ ಕೈವಶ ನನ್ನ ಕೈವಶ. ಎಲೆಲವೋ ದ್ವಿತೀಯ ಪಾಂಡವ ಅದಮ ಭಂಡ ಭೀಮನೇ, ಮುಂಬರುವ ಕುರು ಪಾಂಡವರ ಭೀಕರ ಸಂಗ್ರಾಮದಲ್ಲಿ ನಿನ್ನ ಒಡಲನ್ನು ಬಗೆಯಲು ಈ ನನ್ನ ಉಕ್ಕಿನ ಬಾಹುಗಳು ಇಕ್ಕಿ ಇಕ್ಕಿ ಕುಣಿಯುತ್ತಿರುವವು. ನಿನ್ನ ಕರುಳುಗಳನ್ನು ಬಗೆಯಲು ಈ ನನ್ನ ಕರಗಳು ಕಾತುರ ಪಡುತ್ತಿರುವವು. ಮುಂಬರುವ ಕುರು ಪಾಂಡವರ ಸಂಗ್ರಾಮದಲ್ಲಿ ಈ ದುರ್ಯೋಧನನ ವಿಜಯ ಧ್ವಜದ ಆರಾಟ, ಆ ಪಾಂಡುನಂದನರ ಆಕ್ರಂದನದ ಚೀರಾಟ, ಈ ಅಖಂಡ ಸಾಮ್ರಾಜ್ಯವು ನನ್ನ ಸ್ವತ್ತಾಗಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನವು ಸದಾ ನನ್ನ ಆಶ್ರಯದಲ್ಲಿರಬೇಕು. ಹಸ್ತಿನಾವತಿಯ ಮಣಿಮಯ ರಾಜ ಮಕುಟವು ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿಯಾದ ಆ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಎಲ್ಲ ಶಕುನಿ ಸೈಂಧವ ಅವರ ವೀರರು. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಚಲ್ಲ ಶಕುನಿ ಸೈಂಧವ ಅವರ ವೀರರು.
ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸು ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡು ಎನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರ ಕರ್ಣನು. ಏ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಧನಿ ಸನಿ ದ ಮಗ ಸಾ ಧನಿ ಸನಿ ದ ಮಗ ಸಾ ಸಮಗ ಗಾಮ ಧನಿ ಸಾ ಸಗ ಸನಿ ನಿ ಸನಿ ದ ಧನಿ ದ ಪ ಧನಿ ಸ ಸಗ ಸನಿ ನಿ ಸನಿ ದ ಧನಿ ದ ಪ ಧನಿ ಸ ಗಮ ಧನಿ ಸ ಗಮ ಧನಿ ಸ ಗಮ ಧನಿ ಸ ಏ ನೀ ಮಗಾನಂದವೇ ಓ ಭಾಮಿನಿ ಏನೇ ಸಂಭ್ರಮದಂದವೇ ಬಲು ಚಂದವೇ
ದದ ನೀ ನೀ ಸಾ ಸದನಿ ಸಾ ಸಾ ಸಾ. ರುಕ್ಮಿಣಿ ಮಾಮ ಗ ಗ ಗ ಗ ಗ ನೀ ನಿ ದದ ನೀ ನೀ ಸಾ ಸದನಿ ಸಾ ಸಾ ಸಾ. ಮಾಮ ಗ ಗ ಗ ನೀ ನಿ ದದ ನೀ ಸಾ ಸದನಿ ಸಾ ಧನಿ ಸ ಗ ಸ ನಿ ನಿ ಸ ನಿ ದ ಧನಿ ದ ಪ ಪ ಧನಿ ಸ ಸ ಗ ಮ ಗ ಮ ದ ಮ ದ ನಿ ದ ನಿ ಗ ಮ ದ ನಿ ಸ ರಿ ಸ ನಿ ದ ಪ ಪ ಮ ಗ ರಿ ಸ. ನಾನಾ ರಾಗದ ನಾನಾ ಭಾವದ ನಾನಾ ಸೌಭಾಗಿನ ಪದಲಯ ನರ್ತನದಿ ನಾನಾ ರಾಗದ ನಾನಾ ಭಾವದ ನಾನಾ ಸೌಭಾಗಿನ ಪದಲಯ ನರ್ತನದಿ ಆನಂದದ ಸುದಯ ಆನಂದದ ಸುದಯ ಬೇರುವ ಸುಂದರಿಯ ಆನಂದದ ಸುದಯ ಬೇರುವ ಸುಂದರಿಯ ಮಧು ಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧು ಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧು ಮಾಧುರಿ ಸುರ ಸುಂದರಿ ಸುಗುಣಾಕರಿ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುವ ಏನಿ ಮಗಾನಂದವೇ ಓ ಬಾಬಿನಿ ಏನಿ ಸಂಭ್ರಮದಾದವೇ ಬರುತ್ತದವೇ ಏನಿ ಮಗಾನಂದವೇ ಆ ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ರುಕ್ಮಿಣಿ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯ. ಭೀಷ್ಮ, ದ್ರೋಣ, ಶಲ್ಯ, ಕೃತವರ್ಮ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು ಮತ್ತೊಂದು ಕಡೆ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲಿಕ್ಕೆ ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು ದೇವಾ. ಪ್ರಿಯ ಬಾ ಬೇಗ ಬಾ, ಪ್ರಿಯ ಬಾ ಬೇಗ ಬಾ, ನೀ ಬಾರದೆ ಈ ಮೈತ್ರಿಯು ಬಳಿ ಸೇರದೆ ಈ ರಸರಾತ್ರಿಯು ಇಂದು ನಾನಿನ್ನ ಬಿಡೆನು ಬಳಿ ಬಾ. ಪ್ರಿಯ ಬಾ ಬೇಗ ಬಾ, ಪ್ರಿಯ ಬಾ ಬೇಗ ಬಾ.
ನಮ್ಮದಾಗಿದೆ ಆ ಆಗಸವೇ ಶುಭ ಕೋರಿದೆ ಸಾಗರವೇ ನಮ್ಮದಾಗಿದೆ ಆ ಆಗಸವೇ ಶುಭ ಕೋರಿದೆ ದ್ವಾರಾಗಿಯೇ ಇಲ್ಲಿ ನಲಿದಾಡಿರೆ ಸುರಮಂತವೇ ನಮ್ಮ ಬಳಿ ಸೇರಿರೆ ಪ್ರೇಯಸಿ ದ್ವಾರಾಗಿಯೇ ಇಲ್ಲಿ ನಲಿದಾಡಿರೆ ಸುರಮಂತವೇ ನಮ್ಮ ಬಳಿ ಸೇರಿದೆ ಪಾಪಿಯ ಬಾಬೆ ಗಬಾ ಪಾಪಿಯ ಬಾಬೆ ಗಬಾ ಅಲ್ಲಿ ಬಾರದೆ ಈ ಮೈತ್ರಿಯು ಬಳಿ ಸೇರದೆ ಈ ರಸರಾತ್ರಿಯು ಇನ್ನು ನಾನಿನ್ನ ಬಿಡನು ಬಳಿ ಬಾ ಪಾಪಿಯ ಬಾಬೆ ಗಬಾ ಪಾಪಿಯ ಬಾಬೆ ಗಬಾ ಗೆಲುವೆಲ್ಲ ನನದಾಗಿದೆ ಈ ಸವಿರಾತ್ರಿ ಹಾಯಾಗಿದೆ ನಿನ್ನ ಗೆಲುವೆಲ್ಲ ನನದಾಗಿದೆ ಇರುಳೆಲ್ಲವೂ ನಿನ್ನ ಜೊತೆಯಲ್ಲಿಯೇ ನಾನಿರುವೆನು ನಿನ್ನ ಬಳಿಯಲ್ಲಿಯೇ ಇರುಳೆಲ್ಲವೂ ನಿನ್ನ ಜೊತೆಯಲ್ಲಿಯೇ ನಾನಿರುವೆನು ನಿನ್ನ ಬಳಿಯಲ್ಲಿಯೇ ಪಾಪಿಯ ಬಾಬೆ ಗಬಾ ಪಾಪಿಯ ಬಾಬೆ ಗಬಾ ನೀ ಬಾರದೆ ಈ ಮೈತ್ರಿಯು ಬಳಿ ಸೇರದೆ ಈ ರಸರಾತ್ರಿಯು ಇನ್ನು ನಾನಿನ್ನ ಬಿಡೆನು ಬಳಿ ಬಾ ಪಾಪಿಯ ಬಾಬೆ ಗಬಾ ಪಾಪಿಯ ಬಾಬೆ ಗಬಾ ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪೇಶ್ ಪುರಾತನದ ಅಳಿವೆ ನೂತನ ಆವಿಷ್ಕಾರ ಯುದ್ಧವಿಂದ ಅವಶ್ಯಕ ಆದ್ರ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವನು ಪ್ರೇಯಸಿ ಸ್ವಾಮಿ, ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ಧರ್ಮ ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವವು. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ಪ್ರೇಯಸಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀದ ಇಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿತ್ತು. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿದೇರಾ? ರುಕ್ಮಿಣಿ, ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕು. ಆದರೆ ನನಗೆ ತಿಳಿದಿದೆ, ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದೆಂದು.
ವದನೆ ನಯನ ಮನೋಹರಿಯೇ ಮಂದರಗಿರಿಧರ ನೆಲಸಿದೆಯ ಬಾಲ ಮಂದರಗಿರಿಧರ ನೆಲಸಿದೆಯ ಬಾಲ ಸಿಂಧು ತಿಲಕ ಸಿರಿಯೇ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಸಿಂಧು ತಿಲಕ ಸಿರಿಯೇ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಸುರ ಸುಂದರ ವದನೆ ನಯನ ಮನೋಹರಿಯೇ ಪರಿಮಳವ ಧರಿಸಿ ಮಂದಾರ ಹೂವನಿಂದ ಬರೆಸಿ ಗಂಧ ಪರಿಮಳವ ಧರಿಸಿ ಮಂದಾರದಿಂದ ನಿನ್ನ ಮರೆಸಿ ಮನ ಮಂದಿರದಲ್ಲಿ ನೆಲಸಿ ತಾರೆಗೆ ಒಲವಿನ ತಿರಿಗೆ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಸುರ ಸುಂದರ ವದನೆ ನಯನ ಮನೋಹರಿಯೇ ಮಂದರಗಿರಿಧರ ನೆಲಸಿದೆಯ ಬಾಲ ಮಂದರಗಿರಿಧರ ನೆಲಸಿದೆಯ ಬಾಲ ಸಿಂಧು ತಿಲಕ ಸಿರಿಯೇ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಸುರ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಆಹಾ ಪರಮಾತ್ಮ ವಾಸುದೇವ ಜನಾರ್ದನ
ವಾಸುದೇವ. ಪರಮಾತ್ಮ, ಹಲವಾರು ವರ್ಷಗಳಿಂದ ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ನೀಡಿ ನನ್ನ ಜನ್ಮವನ್ನು ಸಾರ್ಥಕಪಡಿಸುವೆಯಾ ತಂದೆ? ಪರಮಾತ್ಮ, ನಾನು ಮಾಡಿದ ಕರ್ಮವು ನಿಶೇಷವಾಗಿ ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು? ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು? ಯಾವಾತನ ಮಂಗಳ ಸ್ವರೂಪವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು? ಯಾವಾತನು ಸಕಲ ಜೀವಿಗೆ ಆಧಾರನು, ಸಮಸ್ತಕ್ಕೆ ಕರ್ತನು? ಅಂತಹ ಕರುಣಾನಿಧಿಯು, ಸರ್ವಜ್ಞನು, ಸರ್ವವ್ಯಾಪ್ತಿಯು, ದಯಾಮಯನಾದ ಶ್ರೀಕೃಷ್ಣ ಪರಮಾತ್ಮನು ಸಕಲ ಭೋಗ ಭಾಗ್ಯಗಳನ್ನು ಮೆಡೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದಿವ್ಯ ದರ್ಶನವನ್ನು ಪಡೆಯುವ ತನಕ ನಾನು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಅರ್ಪಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ಸು, ಕೃಷ್ಣಾರ್ಪಣಮಸ್ಸು, ಕೃಷ್ಣಾರ್ಪಣಮಸ್ಸು. ಪರಮಾತ್ಮ, ಇದು ನಿನಗೆ ಅರ್ಪಿತವಾಗಲಿ. ವರಗುಣಶೀಲ ವಸುದೇವ ಬಾಲ ವರ್ಣಿತಲಗುದೆ ನಿನ್ನಯ ಲೀಲಾ
ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ದೇವಾ ದೇವಾ ಇದೇನು ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನಕ್ಕೆ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ, ಅದ್ಯಾವ ಮಹಾಪುರುಷನಿರಬಹುದು? ಅಥವಾ ಯೋಗಿ ಶ್ರೇಷ್ಠನು, ಭಕ್ತ ವತ್ಸಲನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಇರಬಹುದೇ? ವಿದುರ ವಿದುರ, ಹೌದು ಹೌದು, ನನ್ನ ಊಹೆಯೇ ನಿಜವಾಯಿತು. ಪರಮಾತ್ಮ, ವಾಸುದೇವ, ಜನಾರ್ದನ, ಪರಮಾತ್ಮ, ಪ್ರಥಮ ವಂದನೆವಯ್ಯ ಪರಮ ಪುರುಷ, ದಶವಂದನೆವಯ್ಯ ದಶರಥ ರಾಮನಂ ಪೋಲ್ವಾ, ಶತವಂದನೆವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನೆವಯ್ಯ ಸರಸಿಜಾಕ್ಷ, ಲಕ್ಷವಂದನೆವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನೆವಯ್ಯ ಓ ವಿಜಯರಸ ಕೃಷ್ಣ, ಕೋಟಿ ವಂದನೆವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ, ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದೆ, ಅರಿಸಿದೆಯ ಅಂಧಕಾರ ಮನದೆ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಬಾಲಕಡಲು ಲೀಲೆಯಿಂದಾಡಿದ ನೋಡಲು ಜನನೇ ಬಂದೆಯ. ಪರಮಾತ್ಮ, ಬಾಲಕಡಲೊಳು ಲೀಲೆಯಿಂದಾಡಿದ ಲೋಲಲು ಜನನೇ ಬಂದೆಯ. ಕಡುಚಿಲೆಯಾದಗಿ ಜಡನ ಕಡಿದು ಹರಿಯೇ. ಕಡುಚಿಲೆಯಾದಗಿ ಜಡನ ಕಡಿದು ಹರಿಯೇ, ಭವ್ಯ ಮುರುಗಿಯ ಮಾಡಿದೆಯ. ಭವ್ಯ ಮುರುಗಿಯ ಮಾಡಿದೆಯ. ದುರುಳಗಿದ ಕರುಳನು
ಹರಿಯುತ್ತಾ ಬಂದು ಮೊಗಲಿಗೆ ಜಲಗನು ಬಿಡುತ್ತೀಯ ಹರಿಯನಂತ ಗುಣ ರೂಪನೇ ನಿನ್ನ ಹರಿಯನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಬಂದು ನಮೋ ನಾರಾಯಣ ನಮಸ್ತೆ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅರಿಗಿದೆಯ ಅಂಧಕಾರ ಮನದು ಅರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮಂದಿರದಿ ಮನ ಮಂದಿರದಿ ಮನ ಮಂದಿರದಿ. ಪರಮಾತ್ಮ ಈ ದಿನನ ಮೊರೆಯನ್ನು ಆಲಿಸಿ ದರ್ಶನವಿತ್ತೇ ಅಲ್ಲ ಪ್ರಭು. ಧನ್ಯನಾದೆನು ದೇವಾ ಧನ್ಯನಾದೆನು. ಪರಮಾತ್ಮ ಈ ನಿನ್ನ ಭಕ್ತರ ಸಾಷ್ಟಾಂಗ ನಮಸ್ಕಾರಗಳನ್ನು ಸ್ವೀಕರಿಸು ದೇವ. ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಹೇಳು, ಮೇಲೇಳು, ನಿನಗೆ ಮಂಗಳವಾಗಲಿ. ಪರಮಾತ್ಮ ಪರಮಾತ್ಮ ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಿತ್ತೇಯಲ್ಲ. ಧನ್ಯನಾದೆನು ದೇವಾ ಧನ್ಯನಾದೆನು. ಪರಮಾತ್ಮ ವಿದುರ, ತಮ್ಮ ಆಗಮನದಿಂದ ಹುಟ್ಟು ಕೂಡನಿಗೆ ಕಣ್ಣುಗಳು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿ ದೊರೆಯಂತೆಯೂ ಆಯಿತು. ಈ ದೀನನ ಮೊರನ್ನೇ ಆಲಿಸಿ ದರ್ಶನವಿತ್ತೇ ಅಲ್ಲ ಪ್ರಭು. ಧನ್ಯನಾದೆನು ದೇವಾ ಧನ್ಯನಾದೆನು. ವಿದುರ, ಪರಮಾತ್ಮ ನಿನಗೆ ಮಂಗಳವಾಗಲಿ. ನಾನೇನೋ ಕಾರ್ಯಾರ್ಥಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಗಟ್ಟಿ ನನ್ನನ್ನು ಇಲ್ಲಿಯವರೆಗೂ ಸೆಳೆದುತ್ತದೆ. ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಯ್ಯ. ಪರಮಾತ್ಮ ನಾನು ಮಾರ್ಗಾಯಾಸದಿಂದ ಬಂದು ಬಹಳ ಬಳಲಿದಿರುವನು. ತಿನ್ನಲು ಏನಾದರೂ ಮೊದಲು ಆಹಾರ ಕೊಡುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿರಿಸಿಕೊಂಡು ಸಕಲ ಚರಾಚರವನ್ನು ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಿಮಗೆ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲನು? ಪರಮಾತ್ಮ ನನ್ನನ್ನು ಪರೀಕ್ಷಿಸುತ್ತಿರುವಯ. ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ವಿದುರ, ನೀನೇನು ಸಾಮಾನ್ಯನೇ. ಒಡವಿಯೋ ಪತ್ತಸಿರೋ ಮಾಡಿನೇನು ವಿದುರ, ಒಡವಿಯೋ ಪತ್ತಸಿರೋ ಮಾಡಿನೇನು ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶವಿ ಚಿತ್ತವ ನೋಡಿಸಿದೆ ಭಕ್ತಿಯ ಪಾಶವಿ ಚಿತ್ತವ ನೋಡಿಸಿದೆ ಎತ್ತ ಹೋದರು ಮನ ಬೀಸಲೆ ಬಾರುವುದು ಎತ್ತ ಹೋದರು ಮನ ತಲೆ ಬಾರುವುದು ಶಕ್ತಲೆ ನೆನೆಸಿದ ಶಕ್ತಲೆ ನೆನೆಸಿದ ಮಾತ ಸುಯೋಧನ ಧರಿಸಿದ ಮಾತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ ಒಲ್ಲೆ ನಿನ್ನ ಯಾಮನವ ಬೇಡು
ವಿದುರ, ನೀನೇನು ಸಾಮಾನ್ಯನೇ. ಕಳೆದ 40 ವರ್ಷಗಳಿಂದಲೂ ಈ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಅನವರತವು ನನ್ನನ್ನೇ ಧ್ಯಾನಿಸುತ್ತಾ ಗೋಮಾತೆಯ ಕ್ಷೀರದಿಂದಲೇ ಈ ಕುಶಸ್ಥಲಿಯಲ್ಲಿ ವಾಸ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯನೆ. ಮೊದಲು ನನಗೆ ತಿನ್ನಲು ಏನಾದರೂ ಆಹಾರವನ್ನು ಕೊಡುವಿದರ? ಪರಮಾತ್ಮ, ಏಕೆ ಏಕೆ ವಿದುರ ತವಕಿಸುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನ ನಿಮ್ಮ ನೈವೇದ್ಯ ರೂಪದಲ್ಲಿ ನಿಮಗರ್ಪಿಸಿ ಉಳಿದ ಕ್ಷೀರವನ್ನು ನಿಮ್ಮ ನಾಮಸ್ಮರಣೆ ಮಾಡುತ್ತಾ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವಾ. ಏನು ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ ವಿದುರ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಏಕೆ ವಿದುರ, ಏಕೆ ಅಂಜುತ್ತಿರುವೆ? ಪರಮಾತ್ಮ, ಅದು ನನ್ನ ಎಂಜಲಾಗಿರುವುದು ದೇವ. ಎಂಜಲು ಎಂಜಲು ಎಂದು ಹಂಚುವು ಏಕೆ ವಿದುರ? ಪವಿತ್ರವಾದ ಗಂಗಾ ಜಲವು ಜಲಚರಗಳ ಎಂಜಲಲ್ಲವೇ? ಅಮೃತ ಸಮಾನವಾದ ಮಧು ದುಂಬಿಗಳ ಎಂಜಲಲ್ಲವೇ? ಹಸುಗಳ ಹಾಲು ಕರುಗಳ ಎಂಜಲಲ್ಲವೇ? ಹಿಂದೆ ಕುಚೇಲನು ಭಕ್ತಿಯಿಂದ ತಂದುಕೊಟ್ಟ ಅವಲಕ್ಕಿಯ ಸಾರವು ಆಹಾಹಾ ಈಗಲೂ ನನಗೆ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ತಾನು ಕಚ್ಚಿ ಕಚ್ಚಿ ಆರಿಸಿಟ್ಟಿದ್ದ ಹಣ್ಣಿನ ಸವಿಯು ವಿದುರ ಈಗಲೂ ಸವಿದಂತೆ ಭಾಸವಾಗುತ್ತಿರುವುದು. ಭಕ್ತ ಶಿರೋಮಣಿಯಾದ ನಿನ್ನ ಎಂಜಲು ಇವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ ವಿದುರ. ಹಾಗೆ ಆಗಲಿ ಪರಮಾತ್ಮ. ಪರಮಾತ್ಮ, ಇದೋ ಸ್ವೀಕರಿಸಿ. ಪಾತ್ರೆಯ ತಳಭಾಗದಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ ವಿದುರ, ನೀನೆಂತಹ ಸುಳ್ಳುಗಾರನಯ್ಯ? ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ವಲ್ಲ ದೇವ? ಆಹಾ, ಏಕೆ ನೆನೆಯುವುದಿಲ್ಲ? ನೋಡುತ್ತಿರುವಿದುರ. ವಿದುರ, ನೀನು ತಂದುಕೊಟ್ಟಿದ್ದ ಆ ಅಲ್ಪ ಕ್ಷೀರವು ನನ್ನ ಉದರವನ್ನು ತುಂಬಿಸಿ ಹಸ್ತಿನಾವತಿಯ ಪುರ ಬೀದಿಗಳಲ್ಲಿ ಕ್ಷೀರ ಸಾಗರದ ಅಲೆ ಅಲೆಯಾಗಿ ಹರಿಯುತ್ತಿರುವುದನ್ನು ನೀನೇ ನೋಡುವಿದುರ. ಎಲ್ಲಿ ಎಲ್ಲಿ ವಾಸುದೇವ? ಅದೋ ಅಲ್ಲಿ ನೋಡುವಿದುರ, ಅದು ಅಲ್ಲಿ ನೋಡು. ಆಹಾ, ಧನ್ಯನಾದನು ದೇವಾ, ಧನ್ಯನಾದನು. ಬ್ರಹ್ಮಾಂಡಧೀಶಂ ಭಕ್ತ ಜನಪಾಲಿದಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ.
ಪದ ಬಲಿಹರ ನಿನ್ನ ನಾಮ ವಿಜಯವು ಬಲು ಅಮರ ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಜಯನ ಸಾಗರ ನವಕೋಟಿ ನಾಮದ ನಾರಾಯಣ ನರವೇಷಧಾರಿಯೇ ಪಾವನ ನವಕೋಟಿ ನಾಮದ ನಾರಾಯಣ ನರವೇಷಧಾರಿಯೇ ಪಾವನ ಪಂಡಿತರ ನಿನ್ನಯ ಲೀಲಾ ಪಂಡಿತಲಹುದೇ ನಿನ್ನಯ ಲೀಲ ಕರುಣಿಸಿ ಕಾಪಾಡು ಪರಧಾಮ ಕರುಣಿಸಿ ಕಾಪಾಡು ಪರಧಾಮ ಸಾಗರ ಜಯನ ಸಾಗರ ಜಯನ ಸಾಗರ ಜಯನ ಪರಮಾತ್ಮ ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ನಿನ್ನ ಲೀಲೆಯನ್ನು ನಿನ್ನ ತಾಯಿಯಾದ ಯಶೋಧರ ದೇವಿಯೊಬ್ಬರು ಮಾತ್ರ ಅರಿಯಬಲ್ಲರು. ಇದರ ಮನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಇರಲಿ, ನಾಳೆ ನಮ್ಮ ರಾಜಸಭೆಗೆ ಬಂದೇ ಬರುವನು. ಅಲ್ಲೇ ವಿಚಾರಿಸಿಕೊಳ್ಳೋಣ. ಈ ವಿಚಾರವನ್ನು ನಮ್ಮ ಅಣ್ಣರಾದ ದುರ್ಯೋಧನಿಗೆ ತಿಳಿಸುವೆನು. ಪರಮಾತ್ಮ, ನಿನ್ನ ಲೀಲೆಯನ್ನು ನಿನ್ನ ತಾಯಿಯಾದ ಯಶೋದೆಯ ಮಾತ್ರ ಅರಿಯಬಲ್ಲನು. ಈ ಪಾಮರನಾದ ನಾನು ನಿನ್ನ ಲೀಲೆಯನ್ನು ಅರಿಯಲು ಸಾಧ್ಯವೇ? ಪರಮಾತ್ಮ, ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ, ತಾವು ದಯಮಾಡಿಸಿದ ಕಾರಣ? ವಿದುರ, ನಾನೀಗ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಈಗ ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ಗೋಪ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ವಿದುರ, ಅಲ್ಲಿಗೆ ನೀನು ಬಾ. ಹಿಂದೆ ಎಂದೂ ಆಗದ ಒಂದು ವಿಚಿತ್ರವಾದ ಪ್ರಸಂಗವನ್ನು ಅಲ್ಲಿ ನೀನು ನೋಡುವೆ. ಪರಮಾತ್ಮ, ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕವನ್ನೆಂಬ ಬಿರುದನ್ನು ಪಾಲಿಸಿದೆ. ಪರಮಾತ್ಮ, ನಿನ್ನ ಲೀಲೆಯನ್ನು ಎಷ್ಟು ಕೊಂಡಾಡಿರಲು ಸಾಲದು. ಪರಮಾತ್ಮ, ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕಾಪಾಡುವ ಭಾರವು ನಿನ್ನದೇ ದೇವ. ವಿದುರ, ಆ ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಎಂದಿಗೂ ನಾನು ಕೈ ಬಿಡುವುದಿಲ್ಲ. ಇದಕ್ಕಿಂತು ವಿದುರ ವಿಚಾರ ಹಿಡಿದು ಮನದೊಳಗೆ ತಳಮಳ ಪಡುತ್ತಿಗೆ. ಇದಕ್ಕಿಂತು ವಿದುರ ವಿಚಾರ ಇದಕ್ಕಿಂತು ವಿದುರ ವಿಚಾರ
ತಿಳಿದು ಮನದೊಳಗೆ ತಳಮಳ ಪಡುತ್ತಿಗೆ ಇದೇಕೆ ವಿದುರ ವಿಚಾರ ಬಯಲು ಭ್ರಾಂತಿಗೆ ಭಯಪಡಲೇಕೆ ಬಯಲು ಭ್ರಾಂತಿಗೆ ಭಯಪಡಲೇಕೆ ತಿಳಿದೆನು ನಿರ್ಣಯ ಮನವನು ಈಗ ತಿಳಿದೆನು ನಿರ್ಣಯ ಮನವನು ಈಗ ಭವಸಾಗರವ ದಾಟಿಸುವೆನು ಭವಸಾಗರವ ದಾಟಿಸುವೆನು ತಿಳಿದು ಮನದೊಳಗೆ ತಳವಳ ಪಡಿಸಿಗೆ ಇದೇ ಕಿಂದು ವಿದುರ ವಿಚಾರ ವಿದುರ ಪರಮಾತ್ಮ ತಿಳಿದು ಮನದೊಳಗೆ ತಳಮಳ ಪಡುತ್ತಿಗೆ ಇದೇ ಕಿಂದು ವಿದುರ ವಿಚಾರ ವಿದುರ ಪರಮಾತ್ಮ ಜನನ ಮರಣಗಳ ನಡುವೆ ಈ ಜೀವನ ವಿದುರ ಜನನ ಮರಣಗಳ ನಡುವೆ ಈ ನಾಟಕ ಅರಿಯದೆ ಮೋಹದ ಬಲೆಯೊಳು ಸಿಲುಕಿ ಅರಿಯದೆ ಮೋಹದ ಬಲೆಯೊಳು ಸಿಲುಕಿ ನಾನು ನನ್ನದು ಎನ್ನುತ್ತ ಜನರು ನಾನು ನನ್ನದು ಎನ್ನುತ್ತ ಜನರು ತಿಳಿದು ಮನದೊಳಗೆ ತಳಮಳ ಪಡುತ್ತಿಗೆ ಇದೇ ಕಿಂದು ವಿದುರ ವಿಚಾರ ವಿದುರ ವಿದುರ ಪರಮಾತ್ಮ ದುರ್ಯೋಧನ ಆಸ್ಥಾನಕ್ಕೆ ನೀನು ಬಾ. ಅಲ್ಲಿ ಹಿಂದೆ ಎಂದೂ ಆಗದ ವಿಚಿತ್ರವಾದ ಒಂದು ಪ್ರಸಂಗವನ್ನು ನೋಡುವೆ. ನಾನಿನ್ನು ಬರಲೇ? ಹಾಗೆ ಆಗಲಿ ಪರಮಾತ್ಮ. ಈ ಜಗದಲ್ಲಿ ನಿನ್ನ ಲೀಲೆಯನ್ನು ಬಲ್ಲವರು ಯಾರು ದೇವ? ಜಗದ